Hello all, welcome back to Triple T Academy. Finally, the waiting is over. Yes, ನಿಮ್ಮ KPCL re-examinations results, final results announce ಮಾಡಿದ್ದಾರೆ. ಸೊ ಅದ್ರ ಕುರಿತಾದಂತೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ಸ್ ಕೊಡ್ತಿದೀವಿ. ಸೊ ನಿಮ್ಮ ಜೊತೆ ಯಾರೆಲ್ಲ KPCL re-examinations ನ ಅಟೆಂಪ್ಟ್ ಮಾಡಿದ್ರು, ಪ್ಲೀಸ್ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಸೊ ದಟ್ ಫೈನಲ್ ಅಥವಾ ಲೇಟೆಸ್ಟ್ ಅಪ್ಡೇಟ್ ಅವ್ರಿಗೂ ಸಹ ತಲುಪಲಿ. ಸೊ ವಿಲ್ ಜಂಪ್ ಇನ್ ಟು ದ ವಿಡಿಯೋಸ್. ಕ್ಲಿಕ್ ಆನ್ ದ 2023. ಸೊ ಇದರಲ್ಲಿ ನಿಮಗೆ ಟೆಕ್ನಿಕಲ್ ಪೇಪರ್ ಫೈನಲ್ ರಿಸಲ್ಟ್ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಸೊ ನಿಮ್ಮ ಹಾಲ್ ಟಿಕೆಟ್ ನಂಬರ್, ಡೇಟ್ ಆಫ್ ಬರ್ತ್ ಆಗಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಜೊತೆಗೆ ರಿಕ್ರೂಟ್ಮೆಂಟ್ ಫೈನಲ್ ರಿಸಲ್ಟ್ ಲಿಸ್ಟ್ ಅನ್ನು ಸಹ ಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್. ನಿಮ್ಮ ಕಂಪಲ್ಸರಿ ಕನ್ನಡ, ಜೂನಿಯರ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ಸ್, ಆಟೋಮೊಬೈಲ್ಸ್, ಕೆಮಿಸ್ಟ್, ಪ್ರತಿಯೊಂದಕ್ಕೂ ಯಾವ್ದಕ್ಕೆಲ್ಲ ರೀ-ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಿದ್ರು ಅಷ್ಟಕ್ಕೂ ಸಹ ಫೈನಲ್ ಸ್ಕೋರ್ ಲಿಸ್ಟ್ ಅನ್ನ ಎನೇಬಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಮೇಲ್ಗಡೆ ಫೈನಲ್ ಸ್ಕೋರ್ ಲಿಸ್ಟ್ ನೋಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ಕಂಪ್ಲೀಟ್ ಆಗಿ ಓದಿ. ಬಿಕಾಸ್ ಏನ್ ಹೇಳಿದ್ದಾರೆ ಇದರಲ್ಲಿ ಅಂತ, ಯಾವ ಡೇಟಲ್ಲಿ ಎಕ್ಸಾಮಿನೇಷನ್ಸ್ ನಡೆಸಿದ್ರು ಅಂಡ್ ದೆನ್ ಅಬ್ಜೆಕ್ಷನ್ಸ್ ಲಿಂಕ್ ಅನ್ನು ಸಹ ಕೊಟ್ಟಿದ್ರು. ಸೊ ಎಷ್ಟೊಂದು ಜನ ಅಬ್ಜೆಕ್ಷನ್ ಸಹ ಮಾಡಿದ್ರಿ. ಒನ್ಸ್ ಅಬ್ಜೆಕ್ಷನ್ಸ್ ಏನೆಲ್ಲ ಅಬ್ಜೆಕ್ಷನ್ಸ್ ನ ಮಾಡಿದ್ರಿ ಅದನ್ನ ಎಕ್ಸ್ಪರ್ಟ್ ವೆರಿಫಿಕೇಶನ್ಸ್ ಮಾಡಿ ಅದಾದ ನಂತರ ನಿಮ್ಗೆ ಫೈನಲ್ ಸ್ಕೋರ್ ಲಿಸ್ಟ್ ಅನ್ನ ಬಿಟ್ಟಿರ್ತಾರೆ. ಸೊ ಲಾಸ್ಟ್ ಅಲ್ಲಿ ಏನ್ ಹೇಳಿದೆ ಅಂದ್ರೆ, ಒನ್ಸ್ ನಿಮ್ಮ ಫೈನಲ್ ಸ್ಕೋರ್ ಲಿಸ್ಟ್ ನಿಮ್ಮ ಅಬ್ಜೆಕ್ಷನ್ ಸಹ ಕನ್ಸಿಡರ್ ಮಾಡಾದ ನಂತರ ನಿಮ್ಗೆ ಫೈನಲ್ ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಯಾವ್ದಾದೆಲ್ಲ ಹೂ ಆಲ್ ಆರ್ ಕ್ಲಿಯರ್ಡ್ ಅಂದ್ರೆ ಈ ಎಕ್ಸಾಮಿನೇಷನ್ಸ್ಗೆ ಯಾರಿಗೆಲ್ಲ ಫೈನಲ್ ಸ್ಕೋರ್ ರಿಸಲ್ಟ್ ಅಲ್ಲಿ ನಿಮ್ಮ ಹೆಸರಿದೆಯೋ ಸೊ ಅಷ್ಟು ಡೇಟಾನು ನೆಕ್ಸ್ಟ್ KPCL ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ನೆಕ್ಸ್ಟ್ ಫರ್ದರ್ ವೆರಿಫಿಕೇಶನ್ಸ್ KPCL ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯು ಆಲ್ಸೋ ಗೋ ಥ್ರೂ ದಿಸ್. ಸೊ ದ ಎಂಡ್ ಯಾರೆಲ್ಲ ನಿಮ್ಮ KPCL re-examinations ನ ಕ್ರ್ಯಾಕ್ ಮಾಡಿದೀರಾ, ಕ್ಲಿಯರ್ ಮಾಡಿದೀರಾ, ಆಲ್ ದ ಬೆಸ್ಟ್ ಟು ಆಲ್. ಅಂಡ್ ದೆನ್ ಯಾರೆಲ್ಲ ದೇ ಕುಡಂಟ್ ಡೂ ಇಟ್, ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್. ಥಿಂಕ್ ದಟ್ something is bigger is waiting for you. All the best and congratulations those who have cleared it.